ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರು ಗೋಚಾರದ ಫಲ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲೂ ತಾತ್ಕಾಲಿಕವಾಗಿ ಬಂದಿರುವಂತಹ ಈ ಗುರು ಗ್ರಹದ ಅನುಗ್ರಹದಿಂದಾಗಿ ಗುರುಬಲ ಯಾವ ರೀತಿಯಾಗಿ ಇರುತ್ತೆ, ಡಿಸೆಂಬರ್ 5ನೇ ತಾರೀಕಿನವರೆಗೂ, ಅಕ್ಟೋಬರ್ 18ರಿಂದ ಈಗಾಗಲೇ ಶುರುವಾಗಿದೆ, ಡಿಸೆಂಬರ್ 5ನೇ ತಾರೀಕಿನವರೆಗೂ ಇರುತ್ತೆ. ಹಾಗಾಗಿ ಈ ಗುರುವಿನ ಅನುಗ್ರಹ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಗುರುಗ್ರಹ, ಗುರು ಅಂತ ಹೇಳ್ತಾ ಇದ್ದ ಹಾಗೆಯೇ ಬದುಕಿನಲ್ಲಿ ಏನೋ ಒಂದು ರೀತಿ ಹೊಸ ಚೈತನ್ಯ ಅನ್ನೋದನ್ನು ಮೂಡುತ್ತೆ. ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಾಫಲ್ಯತೆ ಬೇಕು ಅಂತಂದರೂ ಸಹ ನಮಗೆ ಗುರುಬಲ ಬೇಕು. ವಿದ್ಯೆಗೆ, ಉದ್ಯೋಗಕ್ಕೆ, ಜೀವನದ ಅಭಿವೃದ್ಧಿಗೆ, ಮದುವೆಗೆ, ಸಂತಾನಕ್ಕೆ, ಹೀಗೆ ಯಾವುದೇ ವಿಚಾರಗಳಾದರೂ ಸಹ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಈಗ ಹಲವು ರಾಶಿಗಳಿಗೆ ಗುರುಬಲ ಇದೆ ಮತ್ತು ಇನ್ನು ಹಲವು ರಾಶಿಗಳಿಗೆ ಗುರುಬಲ ಇಲ್ಲ. ಆದರೆ ತಾತ್ಕಾಲಿಕವಾಗಿ ವಿಚಿತ್ರ ರೀತಿಯಲ್ಲಿ ಗುರು ತನ್ನ ಸಂಚಾರವನ್ನು ಶೀಘ್ರಗತಿಯಲ್ಲಿ ಮಾಡಿ ಪುನಃ ಅಷ್ಟೇ ಶೀಘ್ರಗತಿಯಲ್ಲಿ ತನ್ನ ಒಂದು ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾನೆ. ಕೆಲವು ದಿನಗಳು ಇರತಕ್ಕಂತಹ ಈ ಗುರುಬಲದ ಈ ಅವಧಿಯಲ್ಲಿ ಯಾವ್ಯಾವ ಒಂದು ವಿಶೇಷವಾದಂತಹ ಅಂಶಗಳು ನಿಮಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ನಿಮಗೇನಾದರೂ ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿ ಮಕ್ಕಳಾಗ್ತಾ ಇಲ್ಲ, ಉದ್ಯೋಗದ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ತೊಂದರೆಗಳಾಗ್ತಾ ಇದೆ, ಮನೆಯಲ್ಲಿ ಮಾನಸಿಕವಾದಂತಹ ಪೀಡೆಗಳು ಅನುಭವಿಸಬೇಕಾಗತ್ತೆ, ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಬದುಕಬೇಕಾಗತ್ತೆ. ಹೀಗೆ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳು ನಿಮಗೆ ಕಾಡ್ತಾನೆ ಬರುತ್ತೆ, ಹೋಗ್ತಾನೆ ಇರುತ್ತೆ. ಆದರೆ ಅಂಥದ್ದಕ್ಕೆಲ್ಲ ಸಹ ಏನಂದರೆ ಗುರುಬಲ ಇದೆಯಾ ನೋಡು ಅಂತ ಕೇಳ್ತಾರೆ. ಯಾವುದೇ ಶುಭ ಕಾರ್ಯ ಮಾಡಬೇಕು, ಮನೆಯಲ್ಲಿ ಒಂದು ದೇವರ ಕಾರ್ಯ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು, ನಾಮಕರಣ, ಉಪನಯನ, ಚೌಲ, ಯಾವುದೇ ವಿಚಾರಗಳಿಗಾಗಲಿ ಒಂದು ಗುರುಬಲ ಅನ್ನೋದು ಬೇಕು. ಅಂತಹ ಆ ಗುರುಬಲ ಇಲ್ಲದೆ ಇದ್ದ ಸಂದರ್ಭಕ್ಕೆ ತುಂಬ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ದಿಢೀರಂತ ಬರ್ತಾ ಇರುವಂತಹ ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳಿದೆ ನೋಡೋಣ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ದಿಢೀರ್ ಗುರುಗೋಚಾರದ ಫಲ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ನಿಮಗೆ ರಾಶಿಯಿಂದ ನೇರಕ್ಕೆ ಸಪ್ತಮಕ್ಕೆ ಬಂದು ನಿಮ್ಮ ರಾಶಿಯ ಮೇಲೆ ಉಚ್ಚಗುರುವಿನ ನೇರ ದೃಷ್ಟಿ, ಅದರ ಜೊತೆಗೆ ಒಂದು ಲಾಭಸ್ಥಾನದ ಮೇಲಿನ ದೃಷ್ಟಿ, ತೃತೀಯ ಸ್ಥಾನದ ಮೇಲಿನ ದೃಷ್ಟಿ, ಸಪ್ತಮಕ್ಕೆ ಬರೋದರಿಂದ ನಿಮ್ಮ ಜೀವನದ ಅನೇಕ ಕಷ್ಟಗಳು ನಿವಾರಣೆ ಆಗುತ್ತೆ. ತುಂಬ ದಿವಸಗಳಿಂದ ಕನಸುಗಳೆಲ್ಲ ಸಾಕಾರವಾಗ್ತಕ್ಕಂಥದ್ದು, ಅನೇಕ ವಿಚಾರಗಳಲ್ಲಿದ್ದ ಗೊಂದಲಗಳು ನಿವಾರಣೆ ಆಗುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಶುಭ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಒಳ್ಳೆ ರೀತಿಯಾಗಿರತಕ್ಕಂತಹ ಅಭಿವೃದ್ಧಿ ನಿಮ್ಮ ಬದುಕಿನಲ್ಲಿ ಉಂಟಾಗುವಂತಹ ಒಂದು ಸುಸಂದರ್ಭ ಇದು ಮಕರ ರಾಶಿಯವರಿಗೆ. ಈ ಒಂದು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜೊತೆಗೆ ನೇರವಾಗಿ ವೀಕ್ಷಣೆ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ತುಂಬ ದೀರ್ಘಕಾಲದಿಂದ ಬಳಲ್ತಾ ಇದ್ದಂತಹ ಅನಾರೋಗ್ಯಗಳು ದೂರ ಆಗಿ ಆರೋಗ್ಯ ಪ್ರಾಪ್ತಿ ಆಗತಕ್ಕಂತಹದ್ದು. ನಿಮ್ಮ ಪ್ರಯತ್ನಗಳಲ್ಲಿ ಸಾಫಲ್ಯತೆ ಅನ್ನೋದನ್ನು ನೋಡ್ತೀರಿ. ಮನಸ್ಸಿನಲ್ಲಿ ವಿಶೇಷವಾದಂತಹ ಚೈತನ್ಯ, ಅಣ್ಣ ತಮ್ಮಂದರು, ಅಕ್ಕಂದರು, ತಂಗೀರು, ದಾಯಾದಿಗಳು, ಸಂಬಂಧಿಕರು, ಸರೀಕರು, ಸ್ನೇಹಿತರೊಟ್ಟಿಗೆ ಇದ್ದಂತಹ ಅನೇಕ ಭಿನ್ನಾಭಿಪ್ರಾಯಗಳು ದೂರ ಆಗತಕ್ಕಂತಹ ಶುಭವಾದ ಸುಸಂದರ್ಭ ಈ ಒಂದು ಸಮಯದಲ್ಲಿ ನಡೆಯುತ್ತೆ. ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿರೋದೇನಪ್ಪ ಅಂದರೆ, ವೈವಾಹಿಕ ಜೀವನದಲ್ಲಿ ಏನಾದರೂ ನೀವು ಏರುಪೇರುಗಳನ್ನು ಅನುಭವಿಸ್ತಾ ಇದ್ದರೆ, ಸಂಗಾತಿಯೊಟ್ಟಿಗೆ ಸಾಮರಸ್ಯ ರಹಿತ ಬದುಕನ್ನು ನೀವೇನಾದರೂ ಇಷ್ಟು ದಿವಸದಲ್ಲಿ ನೋಡಿದರೆ ಈ ಸಮಯದಲ್ಲಿ ಅದು ಸರಿ ಹೋಗುತ್ತೆ. ನೀವೇನಾದರೂ ಮಾತುಕತೆ ಮುಖಾಂತರವಾಗಿ ಕೂತು ಮಾತಾಡಿ ಬಗೆಹರಿಸಿಕೊಳ್ಳಬಹುದು. ಅದರಿಂದನೂ ಸಹ ನಿಮಗೆ ಒಳ್ಳೆಯ ಬೆಳವಣಿಗೆ ಇದೆ. ಸೊ ಹಾಗಾಗಿ ಈ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು. ಸದುಪಯೋಗ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಿ ಹೊಸ ರೀತಿಯಾದಂತಹ ಆದಾಯದ ಮೂಲಗಳು ಉತ್ಪತ್ತಿಯಾಗುತ್ತೆ. ಆ ಆದಾಯದ ಮೂಲಗಳಿಂದ ನಿಮಗೆ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಾಗುತ್ತೆ. ಒಂದಷ್ಟು ಸಂಪನ್ಮೂಲದ ಕ್ರೋಢೀಕರಣ ಮಾಡ್ಕೋತೀರಾ, ಒಳ್ಳೆ ಅಭಿವೃದ್ಧಿಗಳು ನಿಮಗೆ ಆಗ್ತಕ್ಕಂಥದ್ದು. ಇಷ್ಟೆಲ್ಲ ರೀತಿಯಾಗಿರುವಂತಹ
ಒಳ್ಳೆ ಬೆಳವಣಿಗೆಯನ್ನು ನೀವು ಮಕರ ರಾಶಿಯವರು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಗುರುವಿನ ಅನುಗ್ರಹದಿಂದ ಏನೇ ಕೆಲಸ ಕೈ ಹಾಕಿ ಒಳ್ಳೆ ರೀತಿಯ ಶುಭ ಫಲಗಳು ಡಿಸೆಂಬರ್ನ 5ನೇ ತಾರೀಕಿನವರೆಗೂ ಸಹ ನಿಮಗೆ ಈ ರೀತಿಯಾದಂತಹ ಶುಭ ಫಲಗಳಿದ್ದಾವೆ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ರೀತಿಯಾದಂತಹ ಸಂಕಟಮಯವಾದ ಸಮಯವೂ ಸಹ ಸದ್ಯಕ್ಕೆ ಒಂದಷ್ಟು ದಿನಗಳ ಕಾಲ ಮುಕ್ತಾಯವಾಗಿ ಇರುತ್ತೆ. ಯೋಚನೆ ಮಾಡಿಬಿಡಿ. ದೈವಾಶೀರ್ವಾದ, ದೇವರ ಆಶೀರ್ವಾದ, ದೇವತೆಗಳ ಆಶೀರ್ವಾದ ಚೆನ್ನಾಗಿರಲಿ ಅಂತ ಹೇಳ್ತಾ ನೀವು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ದತ್ತಾತ್ರೇಯ ಧ್ಯಾನಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಪ್ರತಿನಿತ್ಯ ಮಾಡ್ತಾ ಬನ್ನಿ. ಬೆಳಗ್ಗೆ ಮತ್ತು ಸಂಧ್ಯಾ ಕಾಲದಲ್ಲಿ ನಿಮಗೆ ಒಳ್ಳೆ ರೀತಿಯಾದಂಥ ದತ್ತದೇವರ ಅನುಗ್ರಹ ಉಂಟಾಗುತ್ತೆ. ಮತ್ತು ಇನ್ನೇನಾದರೂ ಸ್ವಲ್ಪ ಹಳದಿ ಬಟ್ಟೆಯನ್ನು ನೀವು ಧರಿಸ್ಕೊಳ್ಳುವಂಥದ್ದು, ಗುರುವಾರದ ಹೊತ್ತು ಹಳದಿಯನ್ನು ಯಾರಿಗಾದರೂ ದಾನವಾಗಿ ಕೊಡ್ತಕ್ಕಂಥದ್ದು, ಅಂದರೆ ಅಷ್ಟೊಂದು ಕೊಂಬನ್ನು ದೇವಸ್ಥಾನಗಳಿಗೆ ಅಥವಾ ತುಂಬ ಯಾರಾದರೂ ಅದನ್ನು ಉಪಯೋಗಿಸುವಂಥವ್ರಿಗೆ ದಾನಗಳನ್ನು ಕೊಡಿ. ಒಳ್ಳೆ ರೀತಿಯ ಬೆಳವಣಿಗೆ ನಿಮಗೆ ಕಾಣುತ್ತೆ. ಮಕರ ರಾಶಿಯವರ ದಿಢೀರ್ ಗುರುಗೋಚಾರ ಫಲ 2025 ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.